ಮನೆ ಮುಂದೆ ಕ್ಲೀನ್ ಮಾಡ್ತಾ ಇದ್ದೀನಿ ಸರ್ ತುಂಬಾ ಸರಿ ಫೋನ್ ಮಾಡಿ ಹೇಳ್ತೀನಿ ಸರ್. ನಾನು ನೋಡ್ರಿ ಕಮಿಷನರ್ ಎಷ್ಟು ಸರಿ ಕಾಲ್ ಮಾಡಿಲ್ಲ ನಾನು. ಎವ್ರಿ ಡೇ ಐ ಕಮ್ ಔಟ್ ಐ ಟೆಲ್ ದೆಮ್ ಸರ್ ನನಗೆ ಇಲ್ಲಿ ಗಲೀಜ್ ಇರಬಾರ್ದು ಅಂತ. ಇವತ್ತು ರಾತ್ರಿ ಅಲ್ಲೂ ಸೈಡಲ್ಲೂ ಸರ್ ಎಲ್ರಿಗೂ ನೋಟಿಸ್ ಕೊಡಿ. ಒಂದು ವಾರದಲ್ಲಿ ಎಂಟೈರ್ ಸಿಟಿ ಕ್ಲೀನ್ ಆಗಬೇಕು. ಯಾರ್ಯಾರು ಗಲೀಜ್ ಇದಾವೆಲ್ಲ ನೋಟಿಸ್ ಕೊಡಿ. ಕ್ರಿಮಿನಲ್ ಕೇಸ್ ಬುಕ್ ಮಾಡ್ರಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030903009. ಅಲ್ಲ ರೀ, ಇದೆಲ್ಲ ಹೆಂಗ್ರಿ? ಎಷ್ಟು ಮನೆ ಮುಂದೆ ಎಷ್ಟು ಕೆಲಸ ಎಲ್ಲ ಕ್ಲೀನ್ ಆಗ್ಬೇಕು. ಹಾಂ ಸರ್, ಮಾಡಿ. ಹೌದಾ? ಈಗ ಕಡಿಮೆ ಆಗಿದೆ ಸರ್, ಇನ್ನೂ ಜಾಸ್ತಿ ತುಂಬ ಇತ್ತು ಸರ್. ಎಲ್ಲ ಮಾಡಿದ್ದೀವಿ. ಯಾರು ಹೇಳಿದ್ದಾರೆ? ಎಷ್ಟು ಜನ ಇನ್ಯಾರ್ತಿದ್ದಾರೆ ನಿಮ್ಮಲ್ಲಿ? ಸರ್ ಒಬ್ಬರೇ ಸರ್. ಆಫೀಸರ್ ಎಷ್ಟು ಜನ? ಇಲ್ಲ ಸರ್, ಯಾರಿಲ್ಲ. ಹೆಲ್ತ್ ಇನ್ಸ್ಪೆಕ್ಟರ್ ಇಬ್ಬರು ಇದ್ದಾರೆ ಸರ್. ನೀವು ಯಾರು? ಹೆಲ್ತ್ ಇನ್ಸ್ಪೆಕ್ಟರ್ ಎಷ್ಟು ಜನ ಇದ್ದೀರಿ? ಇಬ್ಬರೇ ಸರ್. ಇನ್ನು ಜನ ಇದ್ದಾರೆ ತಾನೆ? 8 ಜನ ಪೌರ ಕಾರ್ಮಿಕರು ಇದ್ದಾರೆ ತಾನೆ? ಎಷ್ಟು ಜನ ಇದ್ದಾರೆ ಪೌರ ಕಾರ್ಮಿಕರು? 120 ಜನ ಇದ್ದಾರೆ. 240. ಎಷ್ಟು ವಾರ್ಡ್ ಇದ್ದಾರೆ ಸರ್? 35 ವಾರ್ಡ್. 35 ವಾರ್ಡ್. ಒಂದು ದಿವಸಕ್ಕೆ 4 ವಾರ್ಡ್ ಅಂತ ಒಂದು ವಾರದಲ್ಲಿ ಮುಗಿತಾರೆ. ಹಾಂ ಸರ್. ಇಲ್ಲ ಸರ್, ಈ ಸರಿ ಡ್ರೈವ್ ಮಾಡಿರಿ. ಮಾಡ್ತಾ ಇದ್ದೀವಿ. ಎಲ್ರಿಗೂ ನೋಟಿಸ್ಕೊಡಿ. ಇದೆಲ್ಲ ಐಡೆಂಟಿಫೈ ಮಾಡಿ ಜಾಗ ಮಾಡಿ. ಹಾಂ ಸರ್. ಎಲ್ರಿಗೂ ಪೇಪರ್ ಅಪ್ಲಿಕೇಶನ್ ಕೊಡಿ. ಎಸ್ ಸರ್. ಎಲ್ಲ ಕೋಲಾರಲ್ಲೂ ಎಲ್ಲ ರೆಸಿಡೆನ್ಸ್ಗಳಿಗೆ ಸಾರ್ವಜನಿಕರ ಮನವಿ, ಎಸ್ ಸರ್. ಅವರ ಜಾಗ ಖಾಲಿ ಮಾಡ್ಕೊಳ್ದೆ ಒಂದು ವಾರದಲ್ಲಿ ಎಲ್ಲ ಕ್ಲೀನ್ ಮಾಡದೇ ಇದ್ದರೆ ನಾನು ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀನಿ. ಹಾಂ ಸರ್. ಅದೆಲ್ಲ ಕ್ಲೀನ್ ಆಗಬೇಕು. ನೋಡಿ ಎಷ್ಟು ಆಫೀಸ್ ಮನೆ ಮುಂದೆ ಇರೋದು, ಅವ್ರು ಯಾರು ಗಾಡಿಯಲ್ಲಿ ಕರೀರಿ. ಅದು ಎಷ್ಟು ಆಫೀಸ್ ಗಾಡಿ ಅವರು ಮನೆ ಮುಂದೆ ಹಿಂಗೆ ಬಿಟ್ಟಿದ್ದೀರಲ್ರಿ? ನೋಡೋಕ್ಕಾಗಲ್ವಾ? ಕ್ಯಾಮ್ರಾ ಹಾಕ್ಸಿ ಒಂದು 80 CC ಕ್ಯಾಮ್ರಾ ಮಾಡಿಸಿ. ಯಾರು ಕಸ ಹಾಕ್ತಾರೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಪೌರ ಕಾರ್ಮಿಕರು ಮೇಸ್ತ್ರಿಗಳಿಗೆ ಆಕ್ಸೆಸ್ ಕೊಟ್ಟು ಯಾರು ಸರ್ ನೀವೇನು ಮಾಡ್ತಾರೆ ಬಂದಿಲ್ಲ. ನವೀನ್ ಸರ್, ಒಂದು ವಾರ ಟೈಮು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಎಂಟೈರ್ ಸಿಟಿಯಲ್ಲಿ ಎಲ್ಲ ವೇಕೆಂಟ್ ಗಲೀಜ್ ಇದೆಲ್ಲ ಕ್ಲೀನ್ ಮಾಡಬೇಕು ಓನರ್ಗಳು. ಇಲ್ಲ ಫೈನ್ ಹೊಡೀರಿ ನೀವು. ಕ್ರಿಮಿನಲ್ ಕೇಸ್ ಬುಕ್ ಮಾಡ್ರಿ ಅವ್ರ ಮೇಲೆ. ಪೊಲೀಸರು ಸಹಾಯ ತಗೊಳ್ರಿ. ಪೊಲೀಸರು ತಗೊಳ್ಳಿ. ಕೋಆಪರೇಟ್ ಮಾಡ್ತಾರೆ ಸರ್. 160 ಜನಕ್ಕೆ ಫೈನ್ ಹಾಕಿದ್ದೀವಿ. ಯಾವನು ಮಾಡಿಲ್ಲ. 160 ಜನಕ್ಕೆ ಯಾವನು ಮಾಡಿಲ್ಲ. ಕಾರ್ಪೊರೇಷನ್ ಆ ಗುಂಡಿ ಕ್ಲೀನ್ ಮಾಡಿ ಸಿಮೆಂಟ್ ಹಾಕ್ಸಿ ಫಸ್ಟ್. ಅದು ನೀವು ಏನು ರೀ, ಅವರು ಆಫೀಸರ್ಗಳ ಮನೆಗಳ ಮುಂದೆ ನೀಟಾಗಿ ಇಟ್ಕೊಳ್ಳೋತ್ತೆ ಅಂತ ಕಾರ್ಪೊರೇಷನ್ ಅಂತ ಮಾಡ್ತೀರಿ ನೀವು. ಅಲ್ಲಿ ಹೇಳ್ತೀನಿ ಸರ್ ಅಲ್ಲಿದೆ ಅಂತ ಹೇಳಿ. ಅಲ್ಲಿ ನೋಡ್ರಿ ಗಲೀಜು, ಅಲ್ಲಿ ಡಂಪ್, ಅಲ್ಲಿ ನೋಡ್ರಿ. ಹಾಂ ಸರ್. ಹಾಂ, ಇದು ಮೊನ್ನೆ ಎಲ್ಲ ಬಂದಾಗ್ಬಿಟ್ಟಿತ್ತು ಸರ್. ಮೊನ್ನೆ ಓಪನ್ ಮಾಡಿಸಿದ್ವಿ. ಇರಲಿ ಅಪ್ಪ, ಕ್ಲೀನರ್ ಮಾಡ್ಬೇಕಲ್ರಿ ಇದನ್ನ. ಚರಂಡಿ ಎಲ್ಲ ಇರ್ಬೇಕಲ್ಲ. ಫುಲ್ ಸಿಲ್ಟ್ ಆಗಿತ್ತು ಸರ್. ಮೊನ್ನೆ ಡಿಸಿಲ್ಟ್ ಮಾಡಿಸಿದ್ವಿ ಸರ್. ಇನ್ನೊಂದ್ಸರಿ ಕ್ಲೀನ್ ಮಾಡಿ. ಅಲ್ಲ ರೀ, ಹೆಂಗ್ರಿ ಚರಂಡಿ ಹಂಗಿಲ್ಲ ಅಂತ ಊರ ಎಲ್ಲ. ಮತ್ತೆ ನೀವು ಹಿಂಗಿತ್ತಂದ್ರೆ ಆಟೋಮೆಟಿಕಲಿ ತಂದು ಬಿಸಾಕ್ತಾರೆ. ನೀವು ಫುಲ್ ಸಿಲ್ಟಪ್ ಆಗಿತ್ತು ಸರ್. ಮೊನ್ನೆ ಓಪನ್ ಮಾಡಿಸಿದ್ದೀನಿ, ನೀರು ಹೋಗುತ್ತೆ. ಈಗ ಅದೆಲ್ಲ ಕ್ಲೀನ್ ಇದೆ. ಬಟ್ ಹೆಲ್ಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲ, ಅದು ತುಂಬ ಇದೆ. ಅದಕ್ಕೆ ಎಷ್ಟು
ನೀವು ಈ ಥರ ಅಂದರೆ ಯಾವ ಬಂದು ರಿಸರ್ಚ್ ಮಾಡ್ತಾರೆ ಇಷ್ಟು ಗಲೀಜಿಟ್ರೆ ಇಲ್ಲೇನು ಪೊಲೀಸ್ ಕೊಡಲ್ವ ಅವ್ರಿಗೆ ಮೇಡಮ್ ಅವ್ರಿಗೆ ಯಾರು ಇರ್ತಾರೆ ಉದ್ದಕ್ಕೆ ಕ್ಲೀನ್ ಆಗಬೇಕು ಅಲ್ಲಿ ಮೇಡಮ್ ಬಿದ್ದಿದ್ದ ಕೆಳಗೆ ಫಸ್ಟ್ ಸಿಮೆಂಟ್ ಹಾಕ್ಬೇಕು ಅಂತ ಮಾಡ್ತಿದ್ವಿ ಎಲ್ಲ ನನಗೆ ಯಾವ ಶಾಕ್ ಕೊಡು ಬಿದ್ದೋಗಿ ತಕ್ಷಣ ಹಾಂ ಅದು ಸರ್ ಯಾಕಪ್ಪ? ನೋಡಲಿಲ್ಲ ಸರ್ ಗುಂಡಿ ಇತ್ತು ಏ, ಅಲ್ಲಿ. ಹುಷಾರಮ್ಮ ನೀವು ನಮ್ಮ ಕೊಡೋ ಟೆನ್ಷನ್ ನೀವು ಬಿದ್ದೋಗಿ ಗಾಯ ಮಾಡ್ತಾರೆ ಟೆನ್ಷನ್ ಏನಿಲ್ಲ ಸರ್ ನೀವು ಇಷ್ಟು ಫ್ರೆಂಡ್ಲಿ ಆಗಿದ್ದೀರಿ ಟೆನ್ಷನ್ ನೋಡಿ ರೌಂಡ್ ಹೊಡಿಲಿ ಸಿಟಿ ಅವಾಗ ಒಂದು ಸಲ ನೀವು ರೌಂಡ್ ಹೊಡೆದು ಸಿಟಿ ಮಾಡ್ತೀನಿ ನಾನು ಈ ಕೇಸ್ ಲಿಸ್ಟ್ ಮಾಡ್ತೀನಿ 1 ವಾರ 15 ದಿವಸ ಟೈಮ್ ಕೊಡ್ತೀನಿ ಸೀಲ್ ಮಾಡಿದಾಗ ನಿಮಗೆ ತೀರ್ಕೊಡ್ತೀನಿ ಗೊತ್ತಾದ್ರಿ ಬೇಜಾರಾಗುತ್ತೆ ರೀ ಜಡ್ಜಿಂಗ್ ಮನೆ ಮುಂದೆ ನೀವು ಎಸ್ ಪಿ ಮನೆ ಮುಂದೆ ಎ ಸಿ ಮನೆ ಮುಂದೆ ಇಷ್ಟೆಲ್ಲ ಗೆಲ್ಲಿ ಇಟ್ಕೊಂಡು ಯಾವನ ಬಂದು ಹಾಕೋದು ಅವ್ರಿಗೆ ಈ ಜನಗಳಿಗೆ ಫಸ್ಟು ಅದು ಪ್ರಾಪರ್ಟಿ ಕೂಡ ಇವ್ರದೇ ಸರ್ ಹೇಳಿದೀನಿ ಫೆನ್ಸಿಂಗ್ ಮಾಡ್ಕೊಳ್ಳಿ ಇಲ್ಲಿ ಸುಮ್ಮನೆ ಜನ ಎಲ್ಲ ಬಂದು ನಿಂತ್ಕೋತಾರೆ ನಮ್ಗೆ ನ್ಯೂಸೆನ್ಸ್ ಆಗತ್ತೆ ಅಂತ ಏ ನಿಮ್ದೇ ಪ್ರಾಪರ್ಟಿ ಹಾಕೊಳ್ರಪ್ಪ ಕೇಸ್ ಇದ್ರೆ ಏನಾಯ್ತು ನಾನು ಕೇಸ್ ಇದ್ರೆ ಹೇಳ್ತೀನಿ ಏನಾಯ್ತು ನಿಮಗೆ ಕೇಸ್ ಇದ್ರೆ ಕೇಸಲ್ಲಿ ಅರ್ಜಿ ಹಾಕಿ ಗಲೀಜ್ ಆಗ್ತಾ ಇದೆ ಜಡ್ಜ್ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರ ಅಲ್ಲ ಕೇಸ್ ಇದೆ ನಿಮ್ನೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಾ ಫೆನ್ಸಿಂಗ್ ಕ್ಲೀನ್ ಮಾಡ್ಕೊಳ್ಳಿ ಮಾಡೋಕ್ಕೆ ಪ್ರಾಪರ್ಟಿ ಕೇಸ್ ಸಂಬಂಧ ಇಲ್ಲ ಇಟ್ ಇಸ್ ಅ ಡ್ಯೂಟಿ ಟು ಕ್ಲೀನ್ ದಿ ಸಿಟಿ ರೆಸ್ಪೆಕ್ಟ್ ಆಫ್ ಡಿಸ್ಪ್ಯೂಟ್ ಅಲ್ಲ ಅರ್ಜಿ ಹಾಕಿ ಎಲ್ಲ ಕೇಸ್ ಇದೆ ನೀವು ಯಾವುದು ಏನು ನೋಡ್ತಾ ಇಲ್ಲ, ಮಾಡ್ಬೇಡಿ. ಗಟ್ಲೆಯಿಂದ ಅಲ್ಲ ಕೇಸ್ಗಳು ಮತ್ತೆ ಪ್ರೋಗ್ರೆಸ್ ಆಗ್ಬೇಕಲ್ಲ ಅದೇ ಸರ್ ಅರ್ಜಿ ಹಾಕ್ತೀವಿ ಎಲ್ಲಿ ಕೇಸಲ್ಲಿ ಅರ್ಜಿ ನಾಳೆ ಅರ್ಜಿ ಹಾಕಿ ಕ್ಲೀನ್ ಮಾಡೋಕ್ಕೆ ಓನರ್ಗೆ ಡೈರೆಕ್ಟ್ ಕೊಡಿ ನಮ್ಗೆ ಕೊಡಿ ನಾವು ಕ್ಲೀನ್ ಮಾಡ್ತೀವಿ ಫೈನ್ ಹಾಕ್ತೀವಿ ಅಷ್ಟೇ ಒಂದು ಅದು ಮಾಡಿ ಎಲ್ಲ ಸರಿ ಹೋಗುತ್ತೆ ಬನ್ನಿ